ನಾನು ತಪ್ಪು ಮಾಡ್ಬಿಡ್ತೀನಿ, ಜ್ಞಾನ ಕೊಡಿ. ಆ ಜ್ಞಾನ ಕೊಟ್ಟು ಮಾಡಿರೋ ತಪ್ಪನ್ನು ಮತ್ತೊಮ್ಮೆ ಆ ತಪ್ಪನ್ನು ಮಾಡಬಾರ್ದು, ಮಾಡಿದೀನಿ, ತಪ್ಪಾಗಿದೆ, ಇನ್ನೊಂದ್ಸರಿ ಆ ತಪ್ಪು ಮಾಡಬೇಡ ನೀನು ಅಂತ ಆ ಜ್ಞಾನ ಕೊಟ್ಟವರೇ ನನಗೆ ಈ ವೆಂಕಟಾಚಲ ಅವಧೂತರು, ಈ ಗುರುಗಳು. ಇರ್ಲಿ, ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ. ಕಷ್ಟ ಬಂದಿದೆ, ಆದ್ರೆ ಕುಗ್ಗಕ್ಕಿಲ್ಲ, ಕುಗ್ಬೇಡ, ಕಷ್ಟ ಬಂದ ಕುಗ್ಬೇಡ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಂತ ದಾರಿಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಎಂತ ಕೋಟಿ ವಿಪತ್ತೇ ಆಗ್ಲಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ, ಎಷ್ಟೇ ಕೋಟಿ ಇದ್ರು ಅವನು ಹೋಗಿ ಬೇಗ ದೇವರ ಹತ್ರ ಭಿಕ್ಷಾ ಬೇಡ್ತಾನೆ, ಅಪ್ಪ ಹಾಕ್ಕೊಳಪ್ಪ. ಓದು ತರ್ಕವೆಲ್ಲ ಭ್ರಾಂತಿ, ಆದಿದೇವನ ಕಾಣದನಕ. ಓದು ತರ್ಕವೆಲ್ಲ ಭ್ರಾಂತಿ, ಆದಿದೇವನ ಕಾಣದನಕ. ಅಯ್ಯ, ನಮ್ಮ ಗುರುನಾಥರಾಗಿ ಬಂದ್ರೇನು, ಪುರಂದರ ದಾಸರೇ ಬರೆದಿದ್ದೇನೋ ಅಂತಕ್ಕಂಥ ಭಾವನೆ. ಈ ಹಾಡನ್ನು ನಾನು ಎಲ್ಲ ಆಡ್ಬೇಕಾದ್ರೂ ಇದೇ ಗುರುನಾಥರ ನೆನ್ಸ್ಕೊಂಡೆ ಹಾಡ್ತೀನಿ ನಾನು. ಗುರುನಾಥರು ಯಾರಿಗೂ ಮನಸ್ಸು ನೋಯಿಸ್ತಾ ಇರಲಿಲ್ಲ. ಅಕಸ್ಮಾತ್ ಯಾರಾದರೂ ಬಂದು ನನಗೆ ಅವನ ಹಂಗಂದ ಇವನ ಹಂಗಂದ ಅಂತ ಹೇಳಿದ್ರೆ ಅದನ್ನ ಅವರು ಒಪ್ತಾ ಇರಲಿಲ್ಲ. ಒಬ್ಬರ ಮನೆಯ ಘಾತವ ಹೊಡಿಬೇಡ, ಒಬ್ಬರ ಹೊಡಿಬೇಡ. ಅನ್ಸುತ್ತೆ ಕೆಲವು ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ಮನ್ಸಿಗೆ ಅನ್ಸುತ್ತೆ, ಅಯ್ಯೋ ತಪ್ಪು ಮಾಡ್ಬಿಟ್ನಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅದನ್ನ ಹೇಗೆ ಮರ್ಯಾದೆ, ಹೇಗೆ ಅಯ್ಯೋ ಇಂಥ ತಪ್ಪು ನಾನು ಮಾಡಬಾರ್ದಾಗಿತ್ತು, ಇಂಥ ತಪ್ಪು ನಾನು ಮಾಡಬಾರ್ದಾಗಿತ್ತು. ಅದಾದ್ಮೇಲೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಆವಾಗ ಗುರುಗಳ ಹತ್ರ ಕೇಳ್ಕೊಳ್ಳೋದು, ಗುರುಗಳೇ ತಪ್ಪು ಮಾಡ್ಬಿಟ್ಟಿದ್ದೀನಿ ಗುರುಗಳೇ, ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮೆ ಕೊಡಿ, ನೀವು ಕ್ಷಮೆ ಇರಲಿ, ನಿಮ್ಮಿಂದ ನಾನು ಕ್ಷಮೆ ಇರಲಿ, ಜ್ಞಾನ ಕೊಡಿ ನನಗೆ, ಇದರಿಂದ ನನಗೆ ಜ್ಞಾನ ಕೊಡಿ, ನಾನು ತಪ್ಪು ಮಾಡ್ಬಿಡ್ತೀನಿ, ಜ್ಞಾನ ಕೊಡಿ. ಆ ಜ್ಞಾನ ಕೊಟ್ಟು ಮಾಡಿರೋ ತಪ್ಪನ್ನು ಮತ್ತೊಮ್ಮೆ ಆ ತಪ್ಪನ್ನು ಮಾಡಬಾರ್ದು, ಮಾಡಿದೀನಿ, ತಪ್ಪಾಗಿದೆ, ಇನ್ನೊಂದ್ಸರಿ ಆ ತಪ್ಪು ಮಾಡಬೇಡ ನೀನು ಅಂತ ಆ ಜ್ಞಾನ ಕೊಟ್ಟವರೇ ನನಗೆ ಈ ವೆಂಕಟಾಚಲ ಅವಧೂತರು, ಈ ಗುರುಗಳು. ಸುಮಾರು ಜನ ಗುರುಗಳು, ಬೇಕಾದಷ್ಟು ಜನ ಗುರುಗಳಿರ್ಬೋದು, ಆದ್ರೆ ಜ್ಞಾನವನ್ನು ಕೊಟ್ಟಂತಹ ಗುರುಗಳು ನಮ್ಮ ಅವಧೂತ ಗುರುಗಳು. ಎಷ್ಟೋ ಸಲ ತಪ್ಪು ಮಾಡ್ಬೇಕಾದ್ರೆ ನೆನ್ಸ್ಕೊಂಡ್ಬಿಟ್ರೆ ಇವ್ರನ್ನ ನೆನ್ಸ್ಕೊಂಡ್ಬಿಟ್ರೆ ಆ ತಪ್ಪಿಗೆ ಕೈ ಹಾಕಕ್ ಹೋಗೋದಿಲ್ಲ ನಾನು, ಆ ತಪ್ಪಿಗೆ ಕೈ ಹಾಕಕ್ ಹೋಗೋದಿಲ್ಲ. ಆ ರೀತಿ ನಮ್ಮ ಗುರುನಾಥರು ಮಾಡಬೇಡ ಅಂತಾರ. ಇವತ್ತು ನೋಡಿ, ಅವರು ಬದುಕಿದ್ದಾಗ ಅವ್ರ ಹತ್ರ ಹೋಗಿ ಮಾತಾಡಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಒಂದು ನಮಗೆ ಅಷ್ಟು ಅವಕಾಶ ಇತ್ತು. ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಯಾರು ಕೆಲವು ಟೈಮ್ ಯಾರು ಇರೋದಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವ್ರ ಹತ್ರ ನಾನು ಮಾತಾಡ್ತೀನಿ, ಸುಮ್ಮನೆ ಮಾತಾಡ್ತೀನಿ ಜೊತೆಲಿ. ಅವ್ರು ಹಿಂಗೆ ಹೇಳ್ತಾರೇನೋ, ನಾನು ಹೇಳಿದ್ರೆ ಹಿಂಗೆ ಹೇಳ್ತಾ ಇದ್ದೀರೇನೋ, ಈ ರೀತಿ ನಂದು ಅವ್ರ ಮಾತುಕತೆ. ಅಷ್ಟು ಪ್ರೀತಿ, ಒಡನಾಟ, ಆ ಸಾಂಗತ್ಯ, ಗುರು ಶಿಷ್ಯರ ಸಾಂಗತ್ಯ, ಆ ಬಾಂಧವ್ಯ ಅಷ್ಟಿದೆ. ನೋಡಿ, ಎಷ್ಟು ದಿವಸದಿಂದ ಇದೊಂದು ಎಪಿಸೋಡ್ ಮಾಡ್ಬೇಕು ಅಂತ ತುಂಬಾ ಕಾಯ್ತಾ ಇದ್ವಿ. ನೋಡಿ, ಅದು ಇವತ್ತು ಗುರುವಾರನೇ ಬಂದಿದೆ. ಗುರುವಾರನೇ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದು ಅವಕಾಶ ಸಿಕ್ಕಿದ್ದಕ್ಕೆ ಅಂದ್ರೆ ಹೇಳಿ ಮಠ ಅಂತ ಹೇಳಿ ಎಂತ ಒಳ್ಳೆ ಒಂದು ವೈಬ್ರೇಷನ್ ಇದೆ ಈ ಜಾಗದಲ್ಲಿ. ಅಂದ್ರೆ ಅವ್ರ ಇಬ್ರು ಗುರುಗಳು, ಶ್ರೀ ರಘುನಂದನ ತೀರ್ಥರು ಹಾಗೂ ರಘುಪತಿ ತೀರ್ಥರು, ಈ ಇಬ್ರು ಗುರುಗಳು ಇಲ್ಲಿ ಸಜೀವವಾಗಿ ಇಲ್ಲಿ ಬೃಂದಾವನ ಆದವರು. ಅವರು ಇಲ್ಲಿ ನಮ್ಮ ಗುರುನಾಥರು ಬಂದು ಕೂತ್ಕೊಂಡು ಇವರು ಪ್ರೇರಣೆ ಆಗಿ ಅವರು ಆಗಿದ್ರಂತೆ. ಹಾಗಾಗಿ ನೋಡಿ, ಅಂತ ಜಾಗದಲ್ಲಿ ಇವತ್ತು ನನಗೆ ಕರೆದು ಎಪಿಸೋಡ್ ಮಾಡೋಂಥದ್ದು, ಆ ಗುರುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಈ ಒಂದು ಅವಕಾಶ, ಎಷ್ಟು ಇಲ್ಲಿ ವೈಬ್ರೇಷನ್ ಇದೆ ಅಂದ್ರೆ ಅಷ್ಟು ವೈಬ್ರೇಷನ್ ಇದೆ, ಒಂದು ಪ್ರೇರಣೆ ಇದೆ ಭಗವಂತಂದು. ಆ ಗುರುಗಳು ಇಲ್ಲಿ ಇದ್ರೇನೋ, ಇಲ್ಲೇ ಕೂತಿದ್ದಾರೇನೋ ಅನ್ಸುತ್ತೆ ನನಗೆ, ಅವ್ರು ಇಲ್ಲೇ ಇದ್ದಾರೇನೋ ಅನ್ಸುತ್ತೆ. ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇವತ್ತು ಅಷ್ಟು ಸಂತೋಷ ಆಗ್ತದೆ ನನಗೆ. ಇರ್ಲಿ, ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ. ಕಷ್ಟ ಬಂದಿದೆ, ಆದ್ರೆ ಕುಗ್ಗಕ್ಕಿಲ್ಲ, ಕುಗ್ಬೇಡ, ಕಷ್ಟ ಬಂದ ಕುಗ್ಬೇಡ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಂತ ದಾರಿಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲೋ ಒಂದ್ ಕೆಲವು ಕಡೆ ತಪ್ಪಾಗ್ತವೆ, ತಪ್ಪು ನಡೆಯುತ್ತೆ. ಆ ತಪ್ಪನ್ನು ಮತ್ತೆ ಮಾಡ್ದಂಗೆ, ಯಾವಾಗಲೂ ಹೇಳ್ದಂಗೆ, ನಾನು ತಪ್ಪು ಮಾಡ್ದಂಗೆ ಎಚ್ಚರಿಸ್ತಾರೆ ನನ್ನನ್ನು ಎಚ್ಚರಿಸ್ತಾರೆ. ಆ ಕೆಲವು ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಗುರುನಾಥರು ಅವ್ರ ಮನೆಯೊಳಗೆ ನಾವೇನಾದ್ರೂ ತಗೊಂಡೋಗ್ಲಿ ಎಲ್ಲ ಹಂಚ್ಬಿಡೋರು, ಅಲ್ಲೇ ಇರೋರಿಗೆಲ್ಲ ಹಂಚೋರು. ಯಾರಾದ್ರೂ ಒಂದ್ ಸ್ವಲ್ಪ ಏನಾದ್ರು ತಿಂಡಿ ತಂದು ಕೊಡ್ಲಿ, ಎಲ್ಲರಿಗೂ ಒಂದ್ ಚೂರು ಕೊಡೋರು, ಕೊನೆಗೆ ಉಳಿದಿದ್ದವರು ಸ್ವಲ್ಪ ತಿನ್ನೋರು. ಹಾಗೆ ಅದರಲ್ಲೇ ಬ್ರಹ್ಮಾನಂದ, ಕೊಟ್ಟು ಹಂಚದ್ರಲ್ಲೇ ಬ್ರಹ್ಮಾನಂದ. ಒಬ್ರು ಒಂದಿಷ್ಟು ಕೊಡು, ಅದರಲ್ಲೇ ತೃಪ್ತಿ ಪಡು. ನಿನಗೆ ಭಿಕ್ಷಾ, ನೀನೇ ಭಿಕ್ಷಾ ಬೇಡ ನೀನು. ಅವನೆಂತ ಕೋಟಿ ಪತ್ತೆ ಆಗ್ಲಿ, ಸಾವಿರಾರು ಕೋಟಿ, ಲಕ್ಷ ಕೋಟಿ, ಎಷ್ಟೇ ಕೋಟಿ ಇದ್ರು
ಅವನು ಹೋಗಿ ಬೇಗ ದೇವ್ರ ಹತ್ರ ಭಿಕ್ಷೆ ಬೇಡ್ತಾನೆ, ಅಪ್ಪ ಹತ್ಕೊಳಪ್ಪ ಅಂತ. ಆ ರೀತಿ ಸ್ವಲ್ಪ ಭಿಕ್ಷೆ ಬೇಡ್ತೀಯ, ಅದ್ರಲ್ಲಿ ಒಬ್ರಿಗೆ ಒಂದಷ್ಟು ಕೊಟ್ಟು ಅದ್ರಲ್ಲಿ ತೃಪ್ತಿ ಪಡು, ಆನಂದ, ಅದರಲ್ಲೇ ಆನಂದ, ಬ್ರಹ್ಮಾನಂದ ಸಿಗುತ್ತೆ. ಆ ಒಂದು ಗೀತೆ ತುಂಬಾ ಸೊಗಸಾಗಿ ಪುರಂದರದಾಸರು ಬರೆದಿದ್ದಾರೆ. ಒಪ್ಪತ್ತು ಭಿಕ್ಷವ ಬೇಡು, ಒಬ್ಬರಿಗೊಂದಿಷ್ಟು ನೀಡು. ಒಪ್ಪತ್ತು ಭಿಕ್ಷವ ಬೇಡು, ಒಬ್ಬರಿಗೊಂದಿಷ್ಟು ನೀಡು. ಒಪ್ಪತ್ತು ಭಿಕ್ಷವ ಬೇಡು, ಒಬ್ಬರಿಗೊಂದಿಷ್ಟು ನೀಡು. ಅಪ್ಪನಾದ ಅಚ್ಯುತನ ಪಾಡು, ಅವಂದೆಲ್ಲ ಅಪ್ಪನಾದ ಅಚ್ಯುತನ ಪಾಡು, ಆನಂದದಿಂದೋಲಾಡು. ಬಡವ 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 ನಿನಗೊಬ್ಬರ ಒಡವೆಯಾತಕು. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ಇರಲಿಕ್ಕಾಗಿ ಬಡವ ನಿನಗೊಬ್ಬರ ಒಡವೆಯಾತಕು. ಮತ್ತಲ್ಲಿ ಬರೀತಾರೆ ನೋಡಿ, ಭೋಗ್ಯ ಕರ್ಮಗಳೆಲ್ಲ ನೀಗಿ ಹೋಗುವ ತನಕ, ಭೋಗ್ಯ ಕರ್ಮಗಳೆಲ್ಲ ನೀಗಿ ಹೋಗುವ ತನಕ. ನಿನ್ನ ಕರ್ಮ ನೀನೇನ್ ಮಾಡಿದ್ಯಾ, ಪಾಪ ಪುಣ್ಯ ಭೋಗ ಕರ್ಮ ಏನೇನ್ ಮಾಡಿದ್ಯಾ, ಭೋಗ್ಯ ಕರ್ಮಗಳೆಲ್ಲ ನೀಗಿ ಹೋಗುವ ತನಕ. ಮಾಗಿ ಕೋಗಿಲೆಯಂದದಿನಿ, ಮಾಗಿ ಕೋಗಿಲೆಯಂದದಿನಿ, ಮುದುರಿಕೊಂಡಿರುವುದರ ಬೇಡ. ಮಾಗಿಲಿ ಹೋಗಲ್ಲ, ಅದು ಯಾವಾಗ ಹೋಗ್ಬೇಕು, ಅದಕ್ಕೊಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ಅದು ಹೋಗುತ್ತೆ. ಅವಾಗ ನಿನ್ ಕಾಲ ಬರುತ್ತೆ ಅಂತ ಮುದುರಿಕೊಂಡಿರುವುದರ ಬೇಡ. ಬಡವ ನಿನಗೊಬ್ಬರ ಒಡವೆಯಾತಕು. ಓದು ತರ್ಕವೆಲ್ಲ ಭ್ರಾಂತಿ, ಆದಿದೇವನ ಕಾಣದನಕ. ಓದು ತರ್ಕವೆಲ್ಲ ಭ್ರಾಂತಿ, ಆದಿದೇವನ ಕಾಣದನಕ. ಬೂದಿ ಮುಚ್ಚಿದ ಕೆಂಡದಂತೆ, ಬೂದಿ ಮುಚ್ಚಿದ ಕೆಂಡದಂತೆ, ಬುದ್ಧಿರುಲಿ ನೀ ಕೇಳನಂತೆ. ಬಡವ ನಿನಗೊಬ್ಬರ ಒಡವೆಯಾತಕು. ದೊರೆತನವಿದ್ದೇನು ಹೆಚ್ಚು, ಸಿರಿತನವಿದ್ದೇನು ಮೆಚ್ಚು. ದೊರೆತನವಿದ್ದೇನು ಹೆಚ್ಚು, ಸಿರಿತನವಿದ್ದೇನು ಮೆಚ್ಚು. ವರದ ಪುರಂದರ ವಿಠಲನ, ವಿಠಲ 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 ವಿಠಲ. ವರದ ಪುರಂದರ ವಿಠಲನ ನರದೇಹದಲ್ಲಿ ನೋಡದನಕ. ಬಡವ ನಿನಗೊಬ್ಬರ ಒಡವೆಯಾತಕು. ಬಡವ ನಿನಗೊಬ್ಬರ ಒಡವೆಯಾತಕು. ಒಡವೆ ವಸ್ತು ತಾಯಿ ತಂದೆ, ಒಡವೆ ವಸ್ತು ತಾಯಿ ತಂದೆ, ಒಡೆಯ ಕೃಷ್ಣ ಇರಲಿಕ್ಕಾಗಿ ಬಡವ 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 ನಿನಗೊಬ್ಬರ ಒಡವೆಯಾತಕು. ನೋಡಿ ಎಷ್ಟು ಸೊಗಸಾಗಿದೆ ಅವರ ಮಾತಿಗೂ ಅವ್ರು ಹೇಳದ್ಕು ಈ ಹಾಡಿಗೂ. ಆ ಪುರಂದರ ದಾಸರೇ ಈ ನಮ್ಮ ಗುರುನಾಥರಾಗಿ ಬಂದ್ರೇನು, ಪುರಂದರ ದಾಸರೇ ಬರೆದಿದ್ದೇನೋ ಅಂತಕ್ಕಂಥ ಭಾವನೆ. ಈ ಹಾಡನ್ನು ನಾನು ಎಲ್ಲ ಆಡ್ಬೇಕಾದ್ರೂ ಇದೇ ಗುರುನಾಥರ ನೆನೆಸ್ಕೊಂಡೆ ಹಾಡ್ತೀನಿ ನಾನು. ಬಸವಣ್ಣನವರು ವಚನ ಬರೀತಾರೆ, ವಚನಗಳು ಕೂಡ ಅವ್ರ ಮುಂದೆ ಹಾಡಿದ್ದೀನಿ ನಾನು. ಅದ್ರಲ್ಲಿ ಕೆಲವು ವಚನಗಳು ಹಾಡಿದ್ದೀನಿ. ಒಂದು ವಚನ ಬಸವಣ್ಣನವರ, ಒಂದು ಗುರು ಸಿದ್ದರಾಮಣ್ಣನವರ ಒಂದು ವಚನ ಹಾಡ್ತೀನಿ. ಬಸವಣ್ಣನವರು ವಚನ ಬರೀತಾರೆ, ವಚನಗಳು ಕೂಡ ಅವ್ರ ಮುಂದೆ ಹಾಡಿದ್ದೀನಿ ನಾನು. ಅದ್ರಲ್ಲಿ ಕೆಲವು ವಚನಗಳು ಹಾಡಿದ್ದೀನಿ. ಒಂದು ವಚನ ಬಸವಣ್ಣನವರ, ಒಂದು ಗುರು ಸಿದ್ದರಾಮಣ್ಣನವರ ಒಂದು ವಚನ ಹಾಡ್ತೀನಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವಯ್ಯ,
ನಿಮ್ಮ ಮನೆಯ ಮಗನೆನಿಸಯ್ಯ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆನಿಸಯ್ಯ. ದಯವಿಲ್ಲದ ಧರ್ಮರಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅದೇ ರೀತಿ ಒಂದು ವಚನ ಬರುತ್ತೆ. ಗುರುನಾಥರು ಯಾರಿಗೂ ಮನಸ್ಸು ನೋಯಿಸ್ತಾ ಇರಲಿಲ್ಲ. ಅಕಸ್ಮಾತ್ ಯಾರಾದರೂ ಬಂದು ನನಗೆ ಅವನ ಹಂಗಂದ ಇವನ ಹಂಗಂದ ಅಂತ ಹೇಳಿದ್ರೆ ಅದನ್ನು ಅವರು ಒಪ್ತಾ ಇರಲಿಲ್ಲ. ಅವನ ಹಂಗಂದನೆಯ ಬಿಟ್ಬಿಡೆ, ಅವ್ರ ಮನೆಗೆ ಹೋಗ್ಬೇಡ, ಆ ದೇವಸ್ಥಾನದಲ್ಲಿ ಹಂಗೆ ಈ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಬೇಡ, ಬಿಟ್ಬಿಡು, ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು. ಸಿಟ್ಟು ಮಾಡ್ತಾ ಇರಲಿಲ್ಲ, ಒಬ್ರು ಮನಸ್ಸು ನೋಯಿಸ್ತಾ ಇರಲಿಲ್ಲ ಅವನು. ನೋಡಿ, ಆ ಸಂದರ್ಭಕ್ಕೆ ತಕ್ಕಾಗಿ ಈ ಒಂದು ವಚನ ನನಗೆ ನೆನಪು ಬರ್ತಾ ಇದೆ. ಆ ಒಂದು ವಚನ ಹಾಡ್ತೀನಿ. ವಚನಕಾರರಲ್ಲಿ ಸಿದ್ದರಾಮಣ್ಣ ಅಂತೇಳಿ ಸಿದ್ದರಾಮೇಶ್ವರರ ವಚನ, ಸುಮಾರು ವಚನಗಳು ಬರೆದಿದ್ದಾರೆ. ಅದರಲ್ಲಿ ಇದೊಂದು ವಚನ. ಈ ವಚನಕ್ಕೆ ಅಂಬೈನೂಲಿ ಅಂತಕ್ಕಂತಹ ಒಬ್ಬ ಒಳ್ಳೆ ವಚನ ಗೀತೆ ಆಡ್ತಕ್ಕಂಥವ್ರು, ರಾಯಚೂರಿನವರು, ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಆ ಒಂದು ವಚನ ನನಗೆ ಈಗ ನೆನಪಿಗೆ ಬರ್ತದೆ. ಒಬ್ಬರ ಮನವಾಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಪಾವನ ಗಂಗೆಯ ಮುಳುಗಿದಡೆ ನಾಗೋದಯ್ಯ, ಪಾವನ ಗಂಗೆಯ ಮುಳುಗಿದಡೆ ನಾಗುದಯ್ಯ, ಒಬ್ಬರ ಮನವ ಆ ರಾಗ ಸಂಯೋಜನೆ ನೋಯಿಸಿ ಒಬ್ಬರ ಮನೆಯ ಘಾತವ ಹೊಡಿಬೇಡ, ಒಬ್ಬರ ಮನೆಯ ಘಾತವ ಮಾಡಿ, ಪಾವನ ಗಂಗೆಯ ಮುಳುಗಿದಡೆ ನಾಗುದಯ್ಯ. ಕಾಶಿಗೂ ಸ್ನಾನ ಮಾಡಿದ್ರೆ ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೆ ಕಳಂಕ ಬಿಡದಾಯಿತಯ್ಯ, ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ, ಪರಮ ಪಾವನ ಪರಮ ಪಾವನ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಪಾವನ ಗಂಗೆಯ ಮುಳುಗಿದಡೆ ನಾಗುದಯ್ಯ, ಪಾವನ ಗಂಗೆಯ ಪಾವನ ಗಂಗೆಯ ಪಾವನ ಗಂಗೆಯ ಮುಳುಗಿದಡೆ ನಾಗುದಯ್ಯ. ನೋಡಿ, ಸಾಹಿತ್ಯ ಅವರು ಹೇಳಿದಕ್ಕೂ ಈ ಸಾಹಿತ್ಯಕ್ಕೂ ತುಂಬಾ ಹತ್ರ ಅನ್ನಿಸ್ತು. ಅದಕ್ಕೋಸ್ಕರ ಈ ಗೀತೆ ಸಂಬಂಧ ಹಾಡ್ಲಿಕ್ಕೆ ಇಷ್ಟ ಆಯ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.